ಶಶಿಕುಮಾರ್ 31 ಇಯರ್ಸ್. ಯಂಗ್ ಪೇಷಂಟ್ಸ್ಗೆ ಇತ್ತೀಚೆಗೆ ಬ್ಯಾಕ್ ಪೇನ್ ತುಂಬ ಜಾಸ್ತಿ ಆಗ್ತಾ ಇದೆ. ಅದು ಏನು ರೀಸನ್ ಅಂದರೆ ಬಿಕಾಸ್ ಆಫ್ ಹೈ ಲೆವೆಲ್ ಆಫ್ ಇನ್ಫ್ಲಮೇಟರಿ ಫುಡ್ಸು. ಇವರು ನಿಮ್ಮ ಬಗ್ಗೆ ಹೇಳಿ ಸರ್, ನೀವು ಯಾವ ಊರಿಂದ ಏನಂತ? ನಮ್ದು ಶಿವಮೊಗ್ಗ ಹತ್ರ ತೀರ್ಥಹಳ್ಳಿ ಅಂತ, ಅಲ್ಲಿಂದ ಬಂದಿರೋದು. ಫಸ್ಟ್ ಟೈಮ್ ಬಂದಾಗಲೇ ಒಂದು 80% ಕಮ್ಮಿ ಆಯಿತು. 2.5 ತಿಂಗಳಿಂದ ಸ್ಟ್ರೈಟ್ ಮುಳುಗಕ್ಕೆ ಆಗ್ತಾನೆ ಇರಲಿಲ್ಲ. ಇಲ್ಲಿ ಬಂದು ಇಂಜೆಕ್ಷನ್ ಇದಾದ್ಕೊಳ್ಳೆ ತಕ್ಷಣದಿಂದನೇ ಕಮ್ಮಿ ಆಗಿದೆ. ಅವಾಗಿಂದ ಕಮ್ಮಿ ಆಗಿದೆ. ಓಕೆ, ಎಷ್ಟು 80% ಕಡಿಮೆ? 80%. ಇವಾಗ ಮೂವ್ಮೆಂಟ್ ಮಾಡೋದೆಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಮುಂಚೆ ಕಷ್ಟ ಆಗ್ತಿದೆ. 2.5 months ಹೆಂಗಿತ್ತು ನಿಮಗೆ? ಅಂದರೆ ಬೇರೆ ಕುತ್ಕೊಂತಿದೆ, ಇದು ಮಾಡ್ತಿದೆ, ಆದ್ರೆ ಸ್ಟ್ರೈಟ್ ಮಾತ್ರ ಮುಳುಗಕ್ಕೆ ಆಗ್ತಿರ್ಲಿಲ್ಲ. ಕೋಡಿ ಮಲಗಿ ಮತ್ತೆ ಬ್ಯಾಕ್ ಪೈನ್ ಎಲ್ಲ ಜಾಸ್ತಿ ಆಗಿತ್ತು. ನೈಟ್ ಎಲ್ಲ ಕುತ್ಕೊಂಡೇ ಇದು ಮಾಡ್ತಿದೆ. ಇಲ್ಲಿ ಬಂದ್ಮೇಲೆ ಸ್ಟ್ರೈಟ್ ಮುಳುಗ್ತಾ ಪಥ್ಯದಲ್ಲಿ ಚೇಂಜ್ ಮಾಡಿದ್ರಿ ಡಯಟಲ್ಲಿ? ಅದೇ ಸರ್, ಎಲ್ಲ ಕಾಫಿ ಟೀ ಹಾಲು ಎಲ್ಲ ಬಿಟ್ಟಿದ್ದೀನಿ. ಮುಂಚೆ ಅದೆಲ್ಲ ಕಾಫಿ ಎಲ್ಲ ನಾವು ಜಾಸ್ತಿ ಕುಡಿತಿದ್ವು. ನಮ್ಮ ಸೈಡ್ ಕಾಫಿ ಜಾಸ್ತಿ ಕುಡಿದ್ರೆ ಎಲ್ಲ ಬಿಟ್ಟಿದ್ವಿ. ತೀರ್ಥಹಳ್ಳಿ ಅವರು? ತೀರ್ಥಹಳ್ಳಿ ಸರ್. ಓಕೆ, ನಮ್ಮ ಕುವೆಂಪು ಅವರು. ಹೌದು ಸರ್. ಓಕೆ ಸ್ನೇಹಿತರೆ, ಮುಖ್ಯವಾಗಿ ಯಾವುದೇ ಯಂಗ್ ಪೇಷಂಟ್ ಆಗ್ಬೋದು, ಏಜ್ಡ್ ಪೇಷಂಟ್ ಆಗ್ಬೋದು, ಇನ್ಫ್ಲಮೇಟರಿ ಫುಡ್ಸು, ಈ ಮೆಗ್ನೀಷಿಯಮ್ಮು ಮತ್ತು ಕ್ಯಾಲ್ಶಿಯಮ್ ಬಂದು ಆಲ್ಕಲೈನ್ ಮಿನರಲ್ಸು ಬಾಡಿಯಿಂದ ಆಚೆ ಹೋಗ್ಬಿಡುತ್ತೆ ವೆನ್ ವಿ ಡ್ರಿಂಕ್ ಕಾಫಿ, ಕೆಫಿನ್ ಇರುವಾಗ. ಸೊ ಕಾಫಿ ಮತ್ತು ಟೀನ ಬಿಟ್ಬಿಟ್ರೆ ಇದು ಒಂದು ಫಾರಿನರ್ಸ್ ಇನೋವೇಷನ್ನು. ಸೊ ಇದು ಇಂಡಿಯಾಗೆ ಬಂದು ನಾಟ್ ಮೋರ್ ದ್ಯಾನ್ 100 to 150 ಇಯರ್ಸು. ಈ ಒಂದು ಕೆಟ್ಟ ಅಭ್ಯಾಸ ಒಂದು ಸ್ಟಾಪ್ ಮಾಡಿಬಿಟ್ರೆ ಮೋರ್ ದೆನ್ 50% ಕಡಿಮೆ ಆಗ್ಬಿಡುತ್ತೆ ಪೇನು. ಇವ್ರಿಗೆ ಜಸ್ಟ್ ಪ್ರಿಕ್ ಕೊಟ್ಟು ಆದಮೇಲೆ ಆಲ್ಮೋಸ್ಟ್ 80% ಕಡಿಮೆ ಆಗಿದೆ. ಇವತ್ತೊಂದು ಸರಿ ಮೆಡಿಸಿನ್ಸ್ ಕೊಟ್ಟು, ಇವತ್ತೊಂದು ಇಂಜೆಕ್ಷನ್ ಕೊಟ್ಟು, ಒಂದು ಮೆಡಿಸಿನ್ ಕೊಟ್ಟು ಕಳಿಸಿ, ಮತ್ತೇನು ಬರೋ ಅವಶ್ಯಕತೆ ಇರೋಲ್ಲ ನಿಮಗೆ. 80% ಕಡಿಮೆ ಆಗಿದೆ. ಜಸ್ಟ್ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಡು ಡಯಟ್ ಹಿಂಗೆ ಮಾಡಿ. ಹಿಂಗೆ ಬಿಟ್ಟಿದ್ರೆ ಲೈಫ್ ಟೈಮ್ ಬಿಟ್ಟರೆ ನಿಮಗೆ ಒಳ್ಳೇದು. ಈ ನೋಡಿ, ಲಿವರ್ ಎಲ್ಲ ಸ್ವಲ್ಪ ಫ್ಯಾಟಿ ಲಿವರ್ ಎಲ್ಲ ಇದೆ, ಅದೆಲ್ಲ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಹೇಳ್ತಾ ನಮಸ್ಕಾರ, ಥ್ಯಾಂಕ್ ಯು.